ದರ್ಶನ ಮಾತ್ರ ಮಸ್ತ್ ಆತ. ಸೊ ಇದು ಫುಲ್ ಡೀಟೇಲ್ಸ್ ಹೇಳ್ಬೇಕು ನಿಮಗೆ. ಆಗಲೇ ನಿಮಗೆ ಹೇಳ್ದಂಗ ನಾ ಗುಡಿ ಬಗ್ಗೆ ಹೇಳ್ಬೇಕಂತಂದಿದ್ದೆ ಅಲ್ಲ, ಅದು ಏನಪ್ಪಾ ಅಂತಂದ್ರೆ ಮಸ್ಕಿರ ಆಗತ್ತೆ. ಭಾಳ ಕೆಟ್ಟ ಮಸ್ಕಿರ ಐತಿ. ಏನತ್ತ ನಾ ಏನೂ ಮಾಡಿಲ್ಲಪ್ಪ. ನೋಡೋಣ್ರಿ ಅದೇನು ಸ್ಕೋಡ ಐತಪ್ಪ ಅಂದ್ರೆ ಈ ಗಾಡಿ ನನಗೆ ಸಿಗ್ನಲ್ ಬಂದೈತಿಲ್ಲ. ಈಗ ಸಾಂಗ್ ರೆಡಿ ಮಾಡಿದೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಬರೀ ನನ್ನ ಬ್ಲಾಗ್ದಾಗ ಎಲ್ರಿಗೂ ಬರೀ ಗೈಸ್ 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 ಅಂತಂತ ಹೇಳಿ ಸಾಕಾಗೈತಿ. ಎಲ್ರಿಗೂ ಈ ಸರ್ತಿಯಿಂದ ಇವತ್ತಿಂದ ಫ್ರೆಂಡ್ಸ್ ಅಂತ ಹೇಳಿ ನಾವು ಮಾತಾಡೋಣ ಅಂತ. ಫ್ರೆಂಡ್ಸ್ 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 ಅಂತ ಹೇಳಿ ಗಾಯ್ಸ್ ಅನ್ನೋದು ಬಿಟ್ಟು ಫ್ರೆಂಡ್ಸ್ ಅಂತ ಹೇಳಿ ಮಾತಾಡೋಂತ ಸ್ವಲ್ಪ ಬರ್ತಿರ್ತೈತಿ. ಅದು ಗೈಸ್ ಗೈಸ್ ಅಂತ ಹೇಳಿ ಅದನ್ನ ಕಂಟ್ರೋಲ್ ಮಾಡಿ ಫ್ರೆಂಡ್ಸ್ ಅಂತ ಹೇಳಿ ಮಾತಾಡೋಣ ಅಂತ ಇನ್ಮೇಲಿಂದ. ಇವತ್ತದ ಗಣರಾಜ್ಯೋತ್ಸವ ದಿನ. ಎಲ್ರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ಬಂದ್ಬಿಟ್ಟು 26 26ನೇ ತಾರೀಕು ಜನವರಿ. ಇವತ್ತು 76ನೇ ಗಣರಾಜ್ಯೋತ್ಸವದ ದಿನ ಗೈಸ್. ಮತ್ತು ಫ್ರೆಂಡ್ಸ್ ಇವತ್ತ ಈಗ ನಾನು ಹೊಂಟೀನಿ ಎಲ್ಲೇ ಆಂಜನೇಯನ ಗುಡಿಗೆ. ಇಲ್ಲೇ ಬೆಂಗಳೂರದಾಗ ಅದೀನಿ. ಇವತ್ತು ಇಲ್ಲೇ ಶ್ರೀ ಯಾವ್ದು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಅದ. ಸೊ ಅಲ್ಲಿ ಹೊಂಟಿದ್ದೀನಿ. ಸೊ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಂತ, ನಿಮಗೂ ಕೂಡ ತೋರಿಸ್ತೀನಂತ. ಸೊ ನೋಡ್ತೀರಿ. ಇನ್ನೂ ಮಟ್ಟ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಬರೀ ಹೋಗೋ ಮುಂದೆ ಸಿಗ್ತೇನಂತ ಬನ್ನಿ ಗೈಸ್. ಫ್ರೆಂಡ್ಸ್ ಇವಾಗ ದರ್ಶನ ಮಾಡ್ಕೊಂಡು ಬಂದೆ. ಅಲ್ಲಿ ಒಳಗಡೆ ವಿಡಿಯೋ ಮಾಡೋದು ಆಮೇಲೆ ಫೋಟೋ ತೆಗೆದು ಅಲ್ಲೂ ಇಲ್ಲ. ಸೊ ಹಾಗಾಗಿ ಹೊರಗಡೆ ಬಂದು ಹೊರಗಡೆ ವಿಡಿಯೋ ಮತ್ತು ಫೋಟೋ ತೆಗ್ದೇನಿ. ಸೊ ಇದು ಫುಲ್ ಡೀಟೇಲ್ಸ್ ಹೇಳ್ಬೇಕು ನಿಮಗೆ. ಹೇಳ್ತೀನಿ ನಿಮಗೆ. ನಾನು ಇಲ್ಲಿ ಒಂದು ಅದು ಕೆಲಸ ಮಾಡಿದ್ದೀನಿ, ಅದು ನಿಮಗೆ ಹೇಳ್ತೇನಂತ ಏನಂತ ಹೇಳಿ. ಸೊ ಫುಲ್ ನೋಡಿರಿ ವಿಡಿಯೋ. ಎಂಡಿಗೆ ಹೇಳ್ತೀನಿ. ನಾನು ಮನೆಗೆ ಹೋಗಿದ್ರು ಹೇಳ್ತೇನಂತ. ಸೊ ನೋಡ್ತೀರಿ ಹೇಳ್ತೇನಂತ. ಸೊ ಅದು ಒಳ್ಳೇದಾಗ್ತದಂತ. ಅದು ಏನೈತಿ ಪ್ರೊಸೀಜರ್, ಆಮೇಲೆ ಇಲ್ಲಿ ಬಂದ ಏನೇನು ಮಾಡ್ಬೇಕು ಅನ್ನೋದು ಹೇಳ್ತೇನಂತ ನೋಡ್ತೀರಿ ಅಷ್ಟೇ. ಇಲ್ಲಿ ಹಿಂಗದ ನೋಡ್ರಿ ಗುಡಿ, ಹಿಂಗದ ಹೊರಗಡೆಯಿಂದ. ಒಳಗಡೆ ಅಲೋವಿಲ್ಲ ಗೈಸ್. ಸೊ ಹಾಗಾಗಿ ಫ್ರೆಂಡ್ಸ್ ಹಿಂಗದ. ಆ್ಯಕ್ಚುಲಿ ಇಲ್ಲೇ ದರ್ಶನ ಮಾಡ್ಕೊಂಡು ಬಂದ್ರೆ ಸ್ವೀಟ್ ಕಾರ್ನ್ ತಿನ್ನತ್ತೀನಿ. ಇಲ್ಲೇ ಇತ್ತು ಸ್ವೀಟ್ ಕಾರ್ನ್. ಸೊ ಸ್ವೀಟ್ ಕಾರ್ನ್ ತಿನ್ಲಿಕತ್ತೀನಿ. ಆಮೇಲೆ ಮಂಜುನಾಥ್ ಕಾಲೇಜಿಗೆ ಹೋಗ್ಯಾನ. ಒಂದೇನೋ ಟೂರ್ನಾಮೆಂಟ್ ಐತಂತ. ಸೊ ಹಾಗಾಗಿ ಅಲ್ಲೋಗ್ಯಾನ. ಒಬ್ಬವನ್ನೂ ಬಂದಿದ್ದೆ. ದರ್ಶನ ಮಾತ್ರ ಮಸ್ತ್ ಆತ. ಏನಪ್ಪ ಅಂತಂತಂದ್ರೆ ಎಲ್ಲ A to Z ಹೇಳ್ತೇನೆ ನಾನು ನಿಮಗೆ. ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ ಹೇಳ್ತೇನಂತ ನೋಡ್ತೀರಿ. ಫ್ರೆಂಡ್ಸ್ ಅಂತ ಬಂದು ಗೈಸ್ ಮತ್ತು ಗೈಸ್ ಬರತೈತಿ. ಫ್ರೆಂಡ್ಸ್ ಈಗ ಬರಬೇಕಾದ್ರೆ ನಡ್ಕೊಂಡು ಬಂದೆ. ನಾನು 3 ಕಿಲೋಮೀಟ್ರ್ ಐತೆ ನಮ್ಮ ಮನೆಯಿಂದ. ನಡ್ಕೊಂಡು ಬಂದೆ. ಹೋಗ್ಬೇಕಾದ್ರೆ ರ್ಯಾಪಿಡೋದಾಗ ಹೋಗಿದ್ದೆ. ಆಮೇಲೆ ಇದು ಬರಬೇಕಾದ್ರೆ ಐಸ್ ಕ್ರೀಮ್ ತೊಗೊಂಬಂದೇನಿ. ಮತ್ತು ಮಂಜುನಾಥ್ ಬಂದಾನೆ. ಈಗ ಹೆಂಗಿತ್ತಪ್ಪ ಕಾಲೇಜಿಗೆ ಹೋಗಿದ್ದಿ? ಏನಾತ? ಏನು ಮಾಡಿದ್ರಿ ಕಾಲೇಜ್ದಾಗ ಕ್ರಿಕೆಟ್ ಆಡಿದ್ವಿ. ಕ್ರಿಕೆಟ್ ಆಡಿ ಸೋತ್ರಿ. ಅಯ್ಯೋ ಇರ್ಲಿ ತಗೋ, ಏನಾಗಲ್ಲ. ಬಂದ್ರಿ ಹೆಂಗ ಅವತ್ತು ಮಜಾ ಬಂತನ? ಐಸ್ ಕ್ರೀಮ್ ಹೆಂಗೈತಿ? ಅಲ್ಲೇ ಭಾಳ ವೆರೈಟಿ ಇದ್ವು. ಭಾಳ ವೆರೈಟಿ ಇದ್ವು. ಮಸ್ತ್ ಇತ್ತು. ಸ್ಮೆಲ್ ಮಾತ್ರ ಐಸ್ ಕ್ರೀಮ್ ಅದಕ್ಕೆ ತೊಗೊಂಬಂದ್ಬಿಟ್ಟೆ. ನೋಡ್ರಿ ಫ್ರೆಂಡ್ಸ್ ಹೆಂಗೈತಿ. ಗಾಯ್ಸ್ ಅನ್ನೋದು ಬಿಟ್ಟು ಫ್ರೆಂಡ್ಸ್ ಅನ್ನತ್ತೇನಿ. ಹೆಂಗೈತಿ? ಇರ್ಲಿ. ಏನ್ ಮಾಡಿದ್ರು ಸೂಪರ್ ಹೇಳಂದ್ರೆ ನಿಮ್ಮ ಅಭಿಮಾನಿಗಳು ನಾವು ಬಂದ ಹೇಳಕ್ಕೆ ಏನಿಲ್ಲ. ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಷ್ಟೇ ಹೇಳೋದ. ಗಾಯ್ಸನ್ನು ಸ್ವಲ್ಪ ಬಿಡ್ಲಿಕತ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಅದು ಗುಡಿದು ಹೇಳ್ತೀನಿ. ಸೊ ಸ್ಟೇಟ್ಯೂನ್ದಾಗಿರಿ ಹೇಳ್ತೇನೆ ಅಂತ. ಅದು ಫುಲ್ಲಾಗಿ ಹೇಳ್ತೀನಿ. ಇದು ತಿಂದ ನಿಮಗೆ ಹೇಳ್ತೇನೆ ಅಂತ. ಮತ್ತೆ ಇದು ತಣ್ಣಗಾಗಿ ನೀರು ಆಗ್ತೈತೆ. ಅದಕ್ಕೆ ಸ್ಟೇಟ್ಯೂನ್ದಾಗಿರಿ ಹೇಳ್ತೇನೆ ನಿಮಗೆ.
ಆಗಲೇ ನಿಮಗೆ ಹೇಳ್ದಂಗೆ ನಾ ಗುಡಿ ಬಗ್ಗೆ ಹೇಳ್ಬೇಕಂತಂದಿದ್ದೆ ಅಲ್ಲ, ಅದು ಏನಪ್ಪಾ ಅಂತಂದ್ರೆ ಅಲ್ಲೇ ನೀವು ಏನಾದರೂ ಅನ್ಕೊಂಡಿದ್ದು ಆಗ್ಬೇಕಪ್ಪ ಅಂತಂದ್ರೆ ಅಲ್ಲೇ ತೆಂಗಿನಕಾಯಿನ ಕಟ್ಬೇಕು. ಅದು ಹೆಂಗೆ ಕಟ್ಬೇಕಂತಂದ್ರೆ ಒಂದು ಸ್ವಲ್ಪ ರೂಲ್ಸ್ ಅದ ಗೈಸ್ ಫ್ರೆಂಡ್ಸ್. ಏನಂತಂದ್ರೆ ನೀವು ಫಸ್ಟ್ ಟೈಮ್ ಏನಾದರೂ ಕಟ್ಲಿಕ್ಕೆ ಹೊಂಟ್ರೆ ನೀವು ಏನಾದ್ರು ಅನ್ಕೊಂಡಿದ್ದು ಆಗ್ಬೇಕಪ್ಪ ಅಂತಂದ್ರೆ ಫಸ್ಟ್ ಅಲ್ಲಿ 150 ರೂಪಾಯಿ ಕೊಟ್ಟ ನೀವು ಒಂದು ಕಾಯಿ ತಗೋಬೇಕು. ಅಲ್ಲೇ ನಿಮಗೆ ಒಂದಿದು ಫೋಟೋ ಕೊಡ್ತಾರೆ, ಮತ್ತು ಅದ್ರ ಫೋಟೋ ಹಿಂದೆ ಮಂತ್ರ ಇರ್ತಿದೆ, ಆಂಜನೇಯ ಮಂತ್ರ ಇದೆ, ಕರೆಸಿದ್ದೆ ಆಂಜನೇಯ ಮಂತ್ರ. ಸೊ ಇದನ್ನ ನಾವು ಡೈಲಿ 108 ಸರ್ತಿ ಹೇಳ್ಬೇಕು. ಇದೇನಂತ ಹೇಳ್ತೇನಂತ. ಆಮೇಲೆ ಇದ್ರೊಳಗೆ ಇದೇನು ಆರೆಂಜ್ ಕಲರ್ದ ಏನು ದಾರ ಕಾಣ್ಲಿಕ್ಕತ್ತದಲ್ಲ, ಇದನ್ನ ಈ ಪ್ಯಾಕೆಟ್ ಒಳಗೆ ಕೊಡ್ತಾರ. ಸೊ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ತೆಂಗಿನಕಾಯಿ ತಗೊಂಡ ಆ ಕಾಯಿ ತಗೊಂಡ ಒಳಗಡೆ ಹೋಗಿ ಅಲ್ಲೇ ಪೂಜೆ ಮಾಡ್ತಾರ. ಆ ಪೂಜೆ ಅಂದ್ರೆ ಅವ್ರ ಮಂತ್ರ ಹೇಳಿದ್ ನಾವು ಹೇಳ್ಬೇಕ. ಆಮೇಲೆ ಅದು ನಿಮ್ಗೆ ಗೊತ್ತಾಗ್ತದ ಅಲ್ಲಿ ಹೋಗಿಂದ ಆ ಕಾಯಿನ ಹೆಂಗೆ ಇಟ್ಕೋಬೇಕ ಎಲ್ಲ ಹೇಳ್ತಾರ. ಆಮೇಲೆ ನಿಮ್ದ ಕಾಯಿಗ ನಂಬರ್ ಬರೀತಾರ. ನೀವು ಫಸ್ಟ್ ನಂಬರ್ ಬರ್ಸ್ಕೋಬೇಕು. ಆ ನಂಬರ್ ಬರ್ಸ್ಕೊಂಡ ಆಮೇಲೆ ನಿಮ್ಮ ಒಂದು ಚೀಟಿ ಕೊಡ್ತಾರ. ಇವತ್ತು ನಾನು ಕಟ್ಟೇನಿ, ಇವತ್ತು ನಾ ಕಟ್ಟೇನಂತಂದ್ರೆ 16 ದಿನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ 16 ದಿನದಾಗ ನೀವು 4 ದಿನ ಗುಡಿಗೆ ಹೋಗಿ ಗುಡಿಗೆ ಹೋಗಿ ನೀವು ಪ್ರದಕ್ಷಿಣೆ ಹಾಕ್ಬೇಕಾ. ಪ್ರದಕ್ಷಿಣೆ ಹಾಕ್ತಿರಲ್ಲ 16 ಸರ್ತಿ ಪ್ರದಕ್ಷಿಣೆ ಹಾಕ್ಬೇಕ. ಎಷ್ಟು? 16 ಸರ್ತಿ. ಏನಪ್ಪಾ ಅಂತಂದ್ರೆ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. ಫಸ್ಟೇ ಕಾಯಿ ತಗೋತೀರಿ. ಕಾಯಿ ತಗೊಂಡಾದ್ಮೇಲೆ ನೀವು ಒಳಗಡೆ ಹೋಗ್ಬೇಕಾ ಅಂದ್ರೆ ನಿಮ್ಗೊಂದು ಚೀಟಿ ಕೊಡ್ತಾರ. ಆ ಚೀಟಿದಾಗ ನಿಮ್ದು 16 ದಿನದ ಮಟ್ಟ ನೀವು ಲಾಸ್ಟ್ ಡೇಟ್ ಬಂದ್ಬಿಟ್ಟು 16 ದಿನದ ಏನಿರ್ತದಲ್ಲ, ಸೊ ಲಾಸ್ಟ್ 16ನೇ ದಿನದ ಲಾಸ್ಟ್ ಅಲ್ಲಿ ಬಂದು ನಿಮ್ಗೆ ಡೇಟ್ ಬರೆದು ಕೊಡ್ತಾರ. ಮತ್ತು ಹಂಗ ನಂಬರ್ ಬರೀತಾರೆ. ನಿಮ್ಮ ಕಾಯಿಗೆ ಒಂದು ನಂಬರ್ ಬರೀತಾರೆ. ಅದನ್ನೇನು ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿ ಪೂಜೆ ಮಾಡ್ತಾರ. ಅದು ಆದ ತಕ್ಷಣ ನೀವೇನು ಮಾಡ್ಬೇಕು, ಹೊರಗಡೆ ತಗೊಂಡು ಬಂದ ಪ್ರದಕ್ಷಿಣೆ ಹಾಕ್ಬೇಕು. ಎಷ್ಟಪ್ಪ ಅಂತಂದ್ರೆ 16 ಪ್ರದಕ್ಷಿಣೆ ಹಾಕ್ಬೇಕಾ. ಹಂಗ ಮತ್ತು 3 ಪ್ರದಕ್ಷಿಣೆ ಹಾಕ್ಬೇಕಂತ. ಸೊ ಅದಾದ್ಮೇಲೆ ಅಲ್ಲಿ ಕುಂತ ಎಷ್ಟು 108 ಸರ್ತಿ ಈ ಮಂತ್ರನ ಹೇಳ್ಬೇಕು. ನೀವು ಇದು 4 ಲೈನ್ ಐತಿ. ಈ ಮಂತ್ರನ ನೀವು ಹೇಳ್ಬೇಕು. ಈ ಮಂತ್ರ ಹೇಳಿದಾದ್ಮೇಲೆ ಒಂದು ಸರ್ತಿ ಹನುಮಾನ್ ಚಾಲೀಸ ಹೇಳ್ಬೇಕು. ಸೊ ಇದಾದ್ಮೇಲೆ ನೀವು ಹೊರಗಡೆ ಬಂದ ನೀವು ಅನ್ಕೋಬೇಕು ನಿಮ್ಗೆ ಏನಾಗ್ತೈತಲ್ಲ ಅದನ್ನ ಅನ್ಕೊಂಡ ಹೊರಗಡೆ ಬಂದ ನಿಮ್ದೇನು ನಂಬರ್ ಇರ್ತದಲ್ಲ ಅಲ್ಲಿ ಒಳಗಡೆನೂ ಇರ್ತೈತಿ. ABCD ಅಂತ ಹಿಂಗೆ ನಂಬರ್ ಇರ್ತದ, ಅಂದ್ರೆ ಅಲ್ಫಾಬೆಟ್ ಇರ್ತದ. ಸೊ ಅಲ್ಲಿ ನಿಮ್ದು ಏನಾರು ನಂಬರ್ ಅಲ್ಲಿ ಬಂದಿತ್ತಪ್ಪ ಅಂತಂದ್ರೆ ಅಲ್ಲಿ ಕಟ್ಬೋದು. ಇಲ್ಲಪ್ಪ ನಿಮ್ದು ಹೊರಗಡೆ ನಂಬರ್ ಬೇರೆ ಬಂದದ, ನಮ್ಗೆ ಅಲ್ಫಾಬೆಟ್ RK ಹಿಂಗದು ಬಂದದ್ರ ಹೊರಗಡೆ ಬರ್ಬೇಕು. ನೀವು ಹೊರಗಡೆ ಬಂದ ಅಲ್ಲಿ ಕಟ್ಬೇಕು. ಅಲ್ಲಿ ಕಟ್ತಿರಲ್ಲ, ಕಟ್ಟಿದಾದ್ಮೇಲೆ ಒಂದು ಫೋಟೋ ತಗೋಬೋದಂತ ನೀವು. ಅಲ್ಲೇ ನಿಮ್ದು ಲೊಕೇಶನ್ನ ತಿಳ್ಕೊಬೇಕಂತ. ಅಂದ್ರೆ ನಿಮ್ಗೆ ಏನಾರ ಕಟ್ಟಿದ್ ಗೊತ್ತಾಗಿಲ್ಲಪ್ಪ ಅಂತಂದ್ರೆ ಒಂದು ಫೋಟೋ ತಗೋಬೋದು ಅಂತ. ಸೊ ಫೋಟೋ ತಗೋದು ಮೇನ್ ಸ್ವಲ್ಪ ತಗೊಂಡ್ರೆ ಏನೋ ಈಸಿ ಆಗ್ತದೆ ಅಷ್ಟೇ ಹೇಳೋದು. ಸೊ ಇದಾದ್ಮೇಲೆ ಫಸ್ಟ್ ಬಂದ್ಬಿಟ್ಟು ನೀವು ಇದು 16 ದಿನ ಏನಿರ್ತದಲ್ಲ 16 ದಿನ ಒಳಗೆ 4 ದಿನ 16 ದಿನ ಒಳಗೆ 4 ದಿನ ನೀವು ಕಂಟಿನ್ಯೂ ಆಗಲಿ ಇಲ್ಲಪ್ಪ 16 ದಿನದ ಒಳಗೆ ನೀವು 4 ದಿನ ಯಾವಾಗ ಬೇಕಾದಾಗೂ ಹೋಗಿ ಆ ಗುಡಿಗೆ ಹೋಗಿ 16 ಪ್ರದಕ್ಷಿಣೆ ಹಾಕಬೇಕಂತ ಕಂಪಲ್ಸರಿ. 16 ದಿನದಾಗ 4 ದಿನ 16 ಪ್ರದಕ್ಷಿಣೆ ಹಾಕ್ಬೇಕಂತ. ಸೊ ಇದಾದ್ಮೇಲೆ ಡೈಲಿ ಇವತ್ತಿಂದ ಅಂದ್ರೆ ನೀವೇನು ಕಟ್ಟಿರ್ತೀರಲ್ಲ ಅವತ್ತಿನಿಂದ 16ನೇ ದಿನದ ಮಠ ಲಾಸ್ಟ್ ಡೇ ಮಠ ನೀವು 108 ಸರ್ತಿ ಈ ಮಂತ್ರನ ನೀವು ಹೇಳ್ಬೇಕು. ಎಷ್ಟು? 108 ಸರ್ತಿ ಪ್ರತಿದಿನ ಹೇಳ್ಬೇಕು. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಮೇನ್, ನೀವು ಯಾವುದೇ ರೀತಿ ನಾನ್ ವೆಜ್ ತಿನ್ಬಾರ್ದು. ಆಮೇಲೆ ಮದ್ಯಪಾನ ಮಾಡಬಾರ್ದು. ಅಂದ್ರೆ ಯಾವುದೇ ರೀತಿ ಚಟ ಮಾಡಬಾರ್ದು. ಸ್ಮೋಕ್ ಆಗಲಿ ಡ್ರಿಂಕ್ಸ್ ಆಗಲಿ ಏನೂ ಮಾಡಬಾರ್ದು. ಹಂಗೆ ಮತ್ತು ನಾನ್ ವೆಜ್ ಕೂಡ ತಿನ್ನಬಾರ್ದು, ಮಾಂಸಾಹಾರಿ ತಿನ್ನಬಾರ್ದು. ಫುಲ್ ಏನೋ ಎಲ್ಲ ಬಿಡ್ಬೇಕು. ನಾನಂತೂ ಪ್ಯೂರ್ ವೆಜ್ಜೆ, ನಾನಂತೂ ತಿನ್ನಂಗಿಲ್ಲ. ಆಮೇಲೆ ಯಾವುದೇ ರೀತಿ ಚಟನೂ ಇಲ್ಲ ಅಂದ. ಹಿಂಗೆ ನೀವು ಯಾವುದೇ ರೀತಿ ಚಟನೂ ಮಾಡಬಾರ್ದು ಮತ್ತು ಮಾಂಸಾಹಾರಿ ನಾನ್ ವೆಜ್ನ ಏನೂ ತಿನ್ನಬಾರ್ದು ನೀವು. ಸೊ ಹಿಂಗೆ ಮಾಡಿ ನೀವು ಕರೆಕ್ಟಾಗಿ ಮಾಡಿ 16 ದಿನ ಆದಮೇಲೆ ಅವತ್ತಿನ ದಿನ ಲಾಸ್ಟ್ ಅದೇನು ಡೇಟ್ ಬರ್ದಿರ್ತಾರಲ್ಲ, ಈಗ ನಾನು ಬಂದ್ಬಿಟ್ಟು 10ನೇ ತಾರೀಕಿಗೆ ಅದ, ಅಂದರೆ ಫೆಬ್ರವರಿ 10ನೇ ತಾರೀಕಿಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 16th ಅವತ್ತೇ ಅದ. ಸೊ ಅವತ್ತು ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ದು ಕಾಯಿ ಏನು ಕಟ್ಟಿರ್ತೀರಲ್ಲ ಆ ಕಾಯಿನ ಉಚ್ಕೊಂಡ ಅಂದ್ರೆ ತಕ್ಕೊಂಡ ಒಳಗಡೆ ಹೋಗಿ ಪೂಜೆ ಮಾಡಿಸ್ಬೇಕಂತ. ಅದು ಪೂಜೆ ಆದ ತಕ್ಷಣ ಅದನ್ನ ಏನಿರ್ತದಲ್ಲ ಮನೆಗೆ ತೊಗೊಂಬಂದ ಅದನ್ನ ನೀವು ಸ್ವೀಟ್ ಮಾಡ್ಕೊಂಡು ತಿನ್ಬೋದಂತ. ಆಮೇಲೆ 4 ಮಂದಿಗೆ ಹಿಂಗೆ ಕೊಟ್ಟು ತಿನ್ಬೇಕಂತ. ಸೊ ಹಿಂಗೈತಿ. ಇಲ್ಲಪ್ಪ ನನಗೆ ಅವತ್ತಿನ ದಿನ ಹೋಗೋಕ್ಕಾಗಿಲ್ಲ, ಲಾಸ್ಟ್ ಡೇ ಹೋಗೋಕ್ಕಾಗಿಲ್ಲ ಅಂತಂದ್ರೆ ನೀವೇನು ಮಾಡ್ಬೋದು, ಆ ಕಾಯಿ ಏನಿರ್ತದಲ್ಲ ಆ ಕಾಯಿನ ದೇವರಿಗೆ ಅರ್ಪಣೆ ಮಾಡ್ತಾರಂತ. ಸೊ ಹಿಂಗಿರ್ತೈತಿ.
ಸೊ ಇದು ನನಗೆ ಗೊತ್ತಿದ್ದಿದ್ದು ನಾನು ನಿಮ್ಗೆ ಹೇಳಿದೆ. ನನಗೆ ಈಗ ಸ್ವಲ್ಪ ಈಗ ಭಾಳ ಅಂದ್ರೆ ಭಾಳ ಮಂದಿ ಕಟ್ಟಾರ ಗೈಸ್ ಅಲ್ಲಿ ಫ್ರೆಂಡ್ಸ್, ಭಾಳ ಅಂದ್ರೆ ಭಾಳ ಮಂದಿ ಕಟ್ಟ್ಯಾರ. ಸೊ ಅದಕ್ಕೆ ನೋಡೋಣಂತೆ ಹೆಂಗಾಗ್ತದ ಏನಂತಂತ ಹೇಳಿ. ಇವತ್ತು ಕಟ್ಟೇನಿ. ಇನ್ನು 16 ದಿನ ಮಟ್ಟ ನಾನು ಏನೂ ಮಾಡಬಾರ್ದ, ಯಾವುದೇ ರೀತಿ ನಾನ್ ವೆಜ್ ತಿನ್ನಬಾರ್ದ, ನಾನು ತಿನ್ನಬಾರ್ದ. ಆಮೇಲೆ ಯಾವುದೇ ರೀತಿ ಚಟ ಮಾಡಬಾರ್ದ. ಹಂಗೆ 108 ಸರ್ತಿ ಡೈಲಿ ಈ ಮಂತ್ರನ ಹೇಳ್ಬೇಕಾ, ಹಂಗೆ ಒಂದು ಸರ್ತಿ ಹನುಮಾನ್ ಚಾಲೀಸ ಏನು ಹೇಳ್ಬೇಕು. ಸೊ ಹಿಂಗದ. ಒಂದು ಸರ್ತಿ ಹೋಗಿ ನೀವು ದರ್ಶನ ಮಾಡ್ಕೊಂಬರ್ರಿ. ಎಲ್ಲಪ್ಪ ಅಂತಂದ್ರೆ ಗಿರಿನಗರ ಇಲ್ಲಿ ಬೆಂಗಳೂರು ಒಳಗದ. ಒಂದು ಸರ್ತಿ ಹೋಗಿ ಬರ್ರಿ, ಚಂದದ. ಯಾವ ಟೈಮಾಗ ಬೇಕಾದರೂ ನೀವು ಹೋಗ್ಬೋದು. ಆಮೇಲೆ ಇನ್ನೊಂದು ಮೇನ್ ಹೇಳ್ಬೇಕಪ್ಪ ಅಂತಂದ್ರೆ ಮಧ್ಯಾಹ್ನ 1 ಗಂಟೆಗೆ ಬಂದಿರ್ತೈತಿ ಗೈಸ್ ಫ್ರೆಂಡ್ಸ್. ಮಧ್ಯಾಹ್ನ 1 ಗಂಟೆ ಬಂದು ಗುಡಿ, ಆಮೇಲೆ ಮತ್ತು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಮಾರ್ನಿಂಗ್ ಎಷ್ಟು ಗಂಟೆ ಓಪನ್ ಆಗ್ತದೆ ಗೊತ್ತಿಲ್ಲ, ಬಟ್ ಮಧ್ಯಾಹ್ನ 1 o'clock ಬಂದ್ ಮಾಡ್ತಾರೆ. ಸೊ ನೀವು 1 o'clock ಆಲ್ಮೋಸ್ಟ್ ನೀವು 12:30 ಬಿಫೋರ್ ಹೋಗ್ರಿ, 12:30 ಒಳಗಡೆನೇ ಹೋಗ್ರಿ. ಒಳಗಡೆ ನೀವೇನಾದ್ರು ಕಟ್ಟೋದೈತಿಪ್ಪ ಅಂತಂದ್ರೆ 12:30 ಒಳಗಡೆನೇ ಹೋಗ್ರಿ. ಯಾಕಂತಂದ್ರೆ ಸ್ವಲ್ಪ ಲೇಟ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ಸೊ ಹಾಗಾಗಿ ಇವತ್ತು ನಂದು ಅರೌಂಡ್ 1:15-1:30 ಮಟ ಆಗಿತ್ತು ನಂದು. ನಾನು ಅಲ್ಲೇ ಕುಂತು ಜಂಪ ಮಾಡತ್ತಿದ್ನೆಲ್ಲ. 108 ಸರ್ತಿ ಟೈಮ್ ಹೋಗ್ಬಿಟ್ಟಿತ್ತು. ಆಮೇಲೆ ಹೇಳಿ ಕಳಿಸಿರೋ ಹೊರಗೆ ಬಂದೆ ಆಮೇಲೆ. ಸೊ ಹಿಂಗೆ ಸೊ ನೀವು ಜಲ್ದಿ ಹೋಗೋದು ಭಾಳ ಚಲೋ. ಸೊ ಹಿಂಗಿತ್ತ, ಹಿಂಗೆ ಗುಡಿ ಬಗ್ಗೆ ಹಿಂಗದ. ಸೊ ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಕೊಡಲಿಲ್ಲ, ಯಾಕೆ ಪರ್ಮಿಷನ್ ಇಲ್ಲ. ಸೊ ಹಾಗಾಗಿ ಹೊರಗಡೆನ ನಾನು ವಿಡಿಯೋ ಮಾಡಿದ್ದೆ. ಸೊ ಹಂಗೆ ನಾರ್ಮಲ್ ಗ್ಲಿಮ್ಸ್ ಹಾಕಿರ್ತೀನಿ ಅದ್ರದ್ದು. ಸೊ ಹಿಂಗಿತ್ತ. ಈಗ ನಾನು ಇನ್ನೂ ಸಾಂಗ್ ಮಾಡ್ತೀನಿ, ಸಾಂಗ್ ಮಾಡಿ ತೋರಿಸ್ತೀನಿ ಅಂತ. ಸೊ ಸ್ಟೇಟ್ಯೂನ್ ಆಗಿರಿ, ನೋಡ್ತೀರಿ. 1 hour later. ಈಗ ಸಾಂಗ್ ರೆಡಿ ಮಾಡಿದೆ. ಯಾವ್ದಪ್ಪ ಅಂತಂದ್ರೆ ಅದು ಸ್ಕ್ವಿಡ್ ಗೇಮ್ ಅಂತ ಏನದಲ್ಲ, ಸೊ ಅದ್ರದ್ದು ಒಂದು ಸಾಂಗ್ ರೆಡಿ ಮಾಡೀನಿ. ಹಂಗ ಸ್ವಲ್ಪ ಗ್ಲಿಮ್ಸ್ ತೋರಿಸ್ತೀನಿ ಅಷ್ಟೇ ನಿಮಗೆ. ಇದು ಸಾಂಗ್ ನಿಮಗೆ ಬೇಕಪ್ಪ ಅಂತಂದ್ರೆ ನಾ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ಯಾವ್ದಪ್ಪ ಅಂದ್ರೆ ನಾನು ಇನ್ನೊಂದು ಚಾನಲ್ ಅದ DJ ವಂದಿತ್ ಅಂತೇಳಿ. ಸೊ ಹೋಗಿ ಒಂದ್ಸರ್ತಿ ಚೆಕ್ ಮಾಡ್ರಿ ಗೈಸ್ ಫ್ರೆಂಡ್ಸ್. ಇದು ಸಾಂಗ್ ನಿಮಗೆ ಇನ್ನೊಂದು 2 days ಇಲ್ಲ 1 day ಆದ್ಮೇಲೆ ನಿಮಗೆ ಸಿಗ್ತದ. ಬಟ್ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ. ತೋರಿಸ್ತೀನಿ ಅಂತ ಒಂದು ಸಣ್ಣ ಸ್ಯಾಂಪಲ್ ತೋರಿಸ್ತೀನಿ, ಚೆಕ್ ಮಾಡ್ರಿ ಗೈಸ್. This is the frontman speaking. Preparations for the first game are complete. We can begin now. Here is the first game. You will be playing this round. ಹೆಂಗಾಗಿದೆ ಅಂತಂದು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡ್ರಿ. ಇದು ಫುಲ್ ಒಂದು ಸಾಂಗ್ ನಾನು ರೆಡಿ ಆಗಿದೆ ಈಗ ಆಲ್ರೆಡಿ. ಇದರದೊಂದು ವಿಡಿಯೋ ಮತ್ತು ಮಾಡ್ಬೇಕಾ, ವಿಡಿಯೋ ಮಾಡಿ ಮತ್ತು ಈಗ ಅಪ್ಲೋಡ್ ಮಾಡ್ಬೇಕು ನಂದು ಇನ್ನೊಂದು ಚಾನಲ್ದಾಗ. ಸೊ ಸ್ಟೇಟ್ಯೂನ್ದಾಗಿರಿ. ಅದು ಸಾಂಗ್ ಬೇಕಪ್ಪ ಅಂತಂದ್ರೆ, ಆಮೇಲೆ ಆ ಸಾಂಗ್ ನೋಡ್ಬೇಕಪ್ಪ ಅಂತಂದ್ರೆ, ಫುಲ್ ಸಾಂಗ್ ಕೇಳಬೇಕಪ್ಪ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಇರ್ತದ. ಹೋಗಿ ಒಂದ್ಸರ್ತಿ ಚೆಕ್ ಮಾಡ್ರಿ. ಹಂಗ ನಂದು ಇನ್ನೊಂದು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ರಿ ಫ್ರೆಂಡ್ಸ್. ಈಗಿಲ್ಲೇ ಗಾಡಿ ತಗೊಂಡು ಹೊಂಟೇವಿ. ಮಂಜುನಾಥ್ ಇಲ್ಲೇ ಅದಾನ, ಗಾಡಿ ಹೊಡ್ಯಾತಾನ. ಏನ್ ಅನ್ಸತ್ತೈತಪ್ಪ ಗಾಡಿ ಹೊಡ್ಯಾತಿ? ಜಾಲಿ ಎಲ್ಲ ಜಾಲಿ 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 ಹೊಡಿತಾನ ಫ್ರೆಂಡ್ಸ್, ಮಸ್ತ್ ಹೊಡಿತಾನ ಗಾಡಿ. ಗಣಪತಿ ಗುಡಿ ಐತಿ ಇಲ್ಲೇ ನೋಡ್ರಿ. ಒಂದು ಸರ್ತಿ ದರ್ಶನ ಮಾಡ್ಕೊಂಡ್ಬಿಡ್ರಿ ನೀವು. ಹೊಸ ಗಾಡಿ ಐತಿ. ಏನ್ ಈ ಗಾಡಿ ಕೊಡ್ಸ್ಬಿಡ ನಂಗೆ. ನಾ ಕೊಡೋಸಂತು ಸ್ಕೋಡಾ ಸ್ಕೋಡಾ ಮಗನ ನೋಡಿದ್ದೇನೆ. ಫುಲ್ ನೋಡಿಲ್ಲ, ಲೋಗೋ ಅಷ್ಟೇ ಸ್ಕೋಡಾ ಕಾಣಿಸ್ತಾನೆ. ನೋಡೋ ತಡಿ ಏನೈತೆ ಅಂತ ಹೇಳಿ ಆಮೇಲೆ ನೋಡೋಣ್ರಿ. ಅದೇನು ಸ್ಕೋಡಾ ಇತ್ತಪ್ಪ ಅಂದ್ರೆ ಈ ಗಾಡಿ ನಮಗೆ ಸಿಗ್ನಲ್ ಬಂದೈತಿ ಇಲ್ಲ ಆತ್ಲಿ. ನೋಡ್ರಿ ನೀವು ಸಾಕ್ಷಿ ಇದ್ರಿ ನೀವು ಫ್ರೆಂಡ್ಸ್, ನೀವು ಸಾಕ್ಷಿ ಇದ್ರಿ ಏನೈತಿ ನೋಡ್ಬೇಕಂತ. ಫ್ಲಾಶ್ ಬ್ಯಾಕ್. ಈಗ ಅಲ್ಲೇ ಜುಡಿಯೋ ಹೋಗಿದ್ವಿ, ಏನ್ ತಗೊಳ್ಳಿಲ್ಲ, ಹೊರಗೆ ಬಂದ್ವಿ. ಯಾಕಂತಂದ್ರೆ ಅಮೌಂಟ್ ಭಾಳ ಇತ್ತು, ನಮ್ಮ ಬಜೆಟ್ದಾಗ ಇರಲಿಲ್ಲ. ಹೌದಲ್ಲೋ, ನಮ್ಮ ಬಜೆಟ್ದಾಗ ಇರಲಿಲ್ಲ. ಮಾತಾಡಂಗಿಲ್ಲ.
ಇದ ಒಂದು ಹೌದಲ್ಲೇ ಬಿಟ್ರೆ ಇದ ಒಂದು ಅವ್ನು ಬಾಯಿನ ಮಾತಾಡಂಗಿಲ್ಲ ಹಂಗೆ. ಆಮೇಲೆ ಇಲ್ಲೆಲ್ಲ ನೋಡ್ಬೋದು. ಎಲ್ಲಿ ಬಂದೀವಪ್ಪ ಅಂತಂದ್ರೆ ಜಯನಗರಿಗೆ ಬಂದೀವಿ. ಇಲ್ಲಿ ಜಯನಗರ ಹೆಂಗೈತಪ್ಪ ಏರಿಯಾ ಅಂತಂದ್ರೆ ಕಾಸ್ಟ್ಲಿ ಅದ ಮತ್ತು ಮಸ್ತ್ ಅದ. ಏರಿಯಾ ಮಸ್ತ್ ಅದ, ಕಾಸ್ಟ್ಲಿ ಅದ. ಹೌದಲ್ಲೋ? ಹೆಂಗೈತಿ ಏರಿಯಾ? ಏರಿಯಾ ಮಸ್ತ್ ಐತಿ, ಕಾಸ್ಟ್ಲಿ ಐತಿ, ಹಿಂಗದ. ತಡ್ರಿ ಫ್ರೆಂಡ್ಸ್, ಈಗ ಹೊಂಟಿದ್ವಿ ಹಂಗೆ. ಇಲ್ಲೇ ಹೊಂಟಿವಿ ಫುಲ್ ಇಲ್ಲಿಂದ ಆ ಕಡೆ ಸೈಡ್ ಅಲ್ಲಿ ಮಟನು ಬರೀ ಗರ್ಲ್ಸ್ ಐಟಮ್ಸ್ ಅದಾವ. ಹುಡುಗರು ಅಂದರೆ ಗರ್ಲ್ಸ್ ಅರ್ಬಿನ ಅದಾವ. ಹುಡುಗರು ಯಾವೂ ಇಲ್ಲೇ ಇಲ್ಲ. ಇಲ್ಲೇ ಎಷ್ಟು ಜಡ ಆಗತ್ತೆ ಗೊತ್ತಿಲ್ಲ. ಹುಡುಗರು ರೀ ಡ್ರೆಸ್ ಇಲ್ಲೇ ಇಲ್ಲ. ಹೌದಲ್ಲೇ? ತಡ್ರಿಪ್ಪ. ಬರೀ ಏನೇ ಹುಡುಗಿಯರು ಅದಾವ ಆ ಕಡೆ ಸೈಡ್. ಹೋದ್ರೆ ನಾವು ಹೆಂಗೈತಿ ಗೊತ್ತಾ? ಹೋದ್ರೆ ಶೋರೂಮ್ ಕಡೆ ಹೋಗ್ಬೇಕೆ, ಇಲ್ಲ ಅಂತಂದ್ರೆ ಈ ಕಡೆ ಹೋಗಬಾರ್ದು. ಹಂಗೈತಿ. ಹೊಂಟೆ ಫುಲ್ ಎಲ್ಲ ಈ ಸೈಡ್ ಫುಲ್ ಎಲ್ಲ ಹೋದವು. ಆ ಕಡೆ ಮುಂದೆ ಏನಿಲ್ಲ ಮಾಮ, ಮುಂದೆ ಬರೀ ಟ್ಯಾಟೋ ಐತೆ. ಆ ಕಡೆ ಸೈಡ್ ಟ್ಯಾಟೋ ಅಂಗಡಿ ಐತಿ. ನೋಡೋಣ ಬರ್ರಿ ಏನೈತಿ ನೋಡೋಣ ಅಂತ. ಹಂಗೆ ಸುಮ್ಮನೆ ಅಡ್ಡಾಡತ್ತೀವಿ. ಉದ್ದಕ್ಕೆ ಹೊಂಟೇವಿ ಹಂಗೆ ನೋಡೋಣ ಅಂತ. ಏನು ಸಿಗ್ತೈತಿ ಅಲ್ಲಿ ತೊಗೊಳೋದಷ್ಟೆ, ನಮ್ದು ಏನಿಲ್ಲ. ಮತ್ತು ಮಸ್ಕಿದಾಗತ್ತೆ ಭಾಳ ಕೆಟ್ಟ ಮಸ್ಕಿರಿ ಐತಿ. ಏನತ್ಲೆ ಏನು ಮಾಡಿದೇವ್ರಿ ಪಾಪ? ನಾ ಏನೂ ಮಾಡಿಲ್ಲಪ್ಪ, ಸುಮ್ಮನೆ ಹೊಂಟಿದ್ದೆ ನಾನು. ಬ್ಲಾಗರ್ ಅಂದ್ರವ್ರು ನಿಂಗೆ. ಹಾಂ, ಏನಪ್ಪ ಬ್ಲಾಗರ್ ಅಂತಂದ್ರೆ ಕೆಲಸನಿಲ್ಲ, ಸುಮ್ಮನೆ ಬ್ಲಾಗ್ ಮಾಡ್ಕೊಂಡು ಹೊಂಟೀನಿ. ಯಾರೋ ಇಬ್ಬರು ಹುಡುಗರೇ ಏನಂದ್ರಲ್ಲಿ ಅವ್ರೆ? ಏನಪ್ಪ ಬ್ಲಾಗರ್ ಬರೀಪ್ಪ ಅವನಂತ ಹಂಗೆ ಊಟಕ್ಕೆ ಬರೀ ಇಂಥದೆಯಾ. ಈಗ ಇಲ್ಲೇ ಡೊಮಿನೋಸಿಗೆ ಬಂದೀವಿ, ಪಿಜ್ಜಾ ತಿನ್ನತ್ತೀವಿ. ನಾ ಆ್ಯಕ್ಚುಲಿ ರೆಡ್ ಪೆಪ್ರಿಕಾ ಮತ್ತು ಕ್ಯಾಪ್ಸಿಕಮ್ ಹೇಳಿದ್ದೆ. ಬಟ್ ಇಲ್ಲಿ ನನಗೆ ಬಂದಿದ್ದೆ ಯಾವುದಪ್ಪ ಅಂತಂದ್ರೆ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಬಂದೈತಿ. ಇವ ನಾನ್ ವೆಜ್ ತೊಗೊಂಡು ಇವ ಪ್ಯೂರ್ ನಾನ್ ವೆಜ್ಗೆ, ನಾ ಪ್ಯೂರ್ ವೆಜ್. ಇಲ್ಲೇ ಮತ್ತು ಹೊರಗಡೆ ಹಿಂಗೈತಿ, ಆರಾಮಿಲ್ಲಿ ಕುತ್ಕೊಂಡು ತಿನ್ನತ್ತೀವಿ. ಆಮೇಲೆ ಪೆಪ್ಸಿ ಆರ್ಡ್ರ್ ಮಾಡೀವಿ. ಸೊ ಮನೆಗೆ ಹೋಗಿ ಅಲ್ಲೇ ಸಿಗ್ತೇವೆ. ಏನಾದ ಆತ ನೋಡ್ರಿ. ಈಗ ಮನೆಗೆ ಬಂದ್ವಿ. ಈಗ ಮನೆಗೆ ಬಂದ ದೀಪ ಹಚ್ಚಿದೆ. ದೀಪ ಹತ್ತಿತ್ತಿಲ್ಲ ನೋಡಿದೆ ಫ್ರೆಂಡ್ಸ್. ದೀಪ ಹಚ್ಚಿದ್ದೆ, ಅದು ಆ್ಯಕ್ಚುಲಿ ಸಣ್ಣಾಗಿತ್ತು. ಇಲ್ಲ ಕರೆಕ್ಟ್ ಅದ. ದೀಪ ಹಚ್ಚಿದೆ. ಈಗ ಮುಕ್ಕೋಬೇಕಾ. ಈಗ ಟೈಮ್ ಆಗ್ಯದ 11:50 ಆಗ್ಯದ. ಈಗ ಮುಕ್ಕೊಳತ್ತಿದ್ವಿ. ನಾವು ನಾಳೆ ಕಾಲೇಜ್ ಇಲ್ಲ, ನಾಳೆನು ಹಾಲಿಡೇ ಅದಂತ. ಯಾಕೆ ಗೊತ್ತಿಲ್ಲ. ಇವತ್ತು ಆ್ಯಕ್ಚುಲಿ ಹೋಗಿದ್ದ ಕಾಲೇಜಿಗೆ, ಸ್ಪೋರ್ಟ್ಸ್ ಅದು ಇದ್ವ, ಸೋತ್ ಬಂದಾರ ಅಂತ. ಇರಲಿ, ಗೆಲುವು ಇರ್ತದ, ಏನು ಮಾಡೋಕ್ಕೆ ಬರೋಂಗಿಲ್ಲ. ನೆಕ್ಸ್ಟ್ ಟೈಮ್ ಚಲೋ ಮಾಡೋದಷ್ಟೆ. ಆಮೇಲೆ ಈ ವ್ಲಾಗ್ದಾಗ ನಿಮಗೆ ಅದು ಗೊತ್ತಾಗಿರ್ಬೋದು ಅನ್ಸ್ತದ. ಹನುಮಂತನ ಬಗ್ಗೆ ನಿಮಗೆ ಹೇಳಿದ್ದೆ, ನಿಮಗೆ ಆಂಜನೇಯ ಗುಡಿ ಬಗ್ಗೆ ಹೇಳೀನಿ ನಿಮಗೆ. ಸೊ ಹೋಗಿ ಬರ್ರಿ, ಒಂದು ಸರ್ತಿ ದರ್ಶನ ಮಾಡ್ಕೊಂಡು ಬರ್ರಿ. ಫಸ್ಟ್ ಒಂದು ಸರ್ತಿ ದರ್ಶನ ಮಾಡ್ಕೊಳ್ರಿ. ಹಂಗೆ ಏನಪ್ಪ ಅಂತಂದ್ರೆ ಒಂದು ಸರ್ತಿ ಕೇಳ್ರಿ, ನಿಮಗೇನಾರ ಇಷ್ಟ ಆಯ್ತಪ್ಪ ಅಂತ ಒಂದು ಸರ್ತಿ ಕೇಳ್ರಿ ಎಲ್ಲ. ಆಮೇಲೆ ನೀವು ಬೇಕಂದ್ರೆ ನೆಕ್ಸ್ಟ್ ಟೈಮ್ ಕಟ್ಟು ಅಂತ ಇಷ್ಟೇ ಹೇಳೋದ. ಆಮೇಲೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅನ್ಸದ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.